ವ್ಲಾಗ್ ಶುರು ಆಗ್ತಾ ಆಗ್ತಾನೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ತುಂಬ ಅಂದರೆ ತುಂಬ ಈಸಿ. ಒಂದು 10 to 15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡು ಬಿಡ್ಬೋದು. ಒಂದು ಸೈಡು ನಾನು ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡು ಆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕೋ ಎಲ್ಲಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಸೈಜ್ ಮಾವಿನಕಾಯಿಗೆ ಅರ್ಧ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಚೆನ್ನಾಗಿ ಸ್ವಲ್ಪ ಮೀಡಿಯಂ ಸೈಜಲ್ಲಿ ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇದರ ಜೊತೆಗೆ ಮೆಂತ್ಯ, ಸಾಸಿವೆ ಎರಡೂ ಪುಡಿ ಮಾಡಿ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ನೀವು ಇವಾಗ ಹೊಸದಾಗಿ ಪುಡಿ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ 1 ಪಾರ್ಟ್ ಮೆಂತ್ಯಕ್ಕೆ 2 ಪಾರ್ಟ್ ಸಾಸಿವೆ ಹಾಕಿ ಒಂಚೂರು ಬೆಚ್ಚಗೆ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಕೆಂಪಗಾಗೋಷ್ಟು. ಆಮೇಲೆ ಸಾಸಿವೆ ಸಿಡಿಯುತ್ತೆ, ಅಲ್ಲಿ ತನಕ ಹುರ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇನೆ. ಅದು ಆಮೇಲೆ ಶೇಂಗಾ ಬೀಜ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೆ, ತೆಂಗಿನಕಾಯಿ ತುರಿ ಎಲ್ಲಾನು. ಈ ಕಡೆಗೆ ಬಾಣಲೆಯಲ್ಲಿ ಶೇಂಗಾ ಬೀಜನ ಫಸ್ಟ್ ಚೆನ್ನಾಗಿ ಹುರಿದು ರೆಡಿ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ ಒಂದು ಸ್ವಲ್ಪ ಇರೋ ಎಣ್ಣೆಗೆನೆ, ನಾನು ಜಾಸ್ತಿ ಎಣ್ಣೆ ಆ್ಯಡ್ ಮಾಡ್ತಾ ಇಲ್ಲ, ಇರೋ ಎಣ್ಣೆಗೆನೆ ಸಾಸಿವೆ, ಒಂಚೂರು ಸಾಸಿವೆ ಚಟಪಟ ಅಂತ ಹೇಳಿದ್ಮೇಲೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಅದಾದಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಇದೆರಡು ಆಪ್ಷನಲ್. ನಿಮಗೆ ಕುಟುಂಬ ಅನ್ಬೇಕು ಅಂದರೆ ಇದೆರಡನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಂಪ್ಲೀಟ್ಲಿ ಸ್ಕಿಪ್ ಕೂಡ ಮಾಡಬಹುದು, ತೊಂದರೆ ಇಲ್ಲ. ಇದಾದ್ಮೇಲೆ ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಇದು ಏನು ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅಂದರೆ ಈ ಹಸಿಮೆಣಸಿನ್ಕಾಯಿ ಒಂದೊಂದ್ಸರಿ ಹಾಕಿದ ತಕ್ಷಣ ಸ್ಪ್ಲಾಟರ್ ಆಗುತ್ತೆ, ಒಂಥರ ಘಾಟ್ ಬರುತ್ತಲ್ಲ, ಅದು ಬರಬಾರ್ದು ಅಂದರೆ ಒಂಚೂರು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ ಮೇಲೆ ಒಂಚೂರು ಉಪ್ಪು ಆ್ಯಡ್ ಮಾಡಿ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದ್ರೆ ನಿಮಗೆ ಆ ಘಾಟ್ ಬರಲ್ಲ. ಆಮೇಲೆ ಎಣ್ಣೆ ಎಲ್ಲ ಕಡೆ ಸಿಡಿಯಲ್ಲ. ನಾನು ಇಲ್ಲಿ ಯಾಕೆ ಆ್ಯಡ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಸೊ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿದ ಮೇಲೆ ಇನ್ನೇನು ಸ್ಟವ್ ಆಫ್ ಮಾಡ್ತಿದ್ದೀವಿ ಅಂತ ಅಂದಾಗ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಾಂದರೆ ಸೀದ್ ಹೋಗ್ಬಿಡುತ್ತೆ. ಸೊ ಅರಿಶಿನ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಆಮೇಲೆ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನೂ ಅದಕ್ಕೆ ಆ್ಯಡ್ ಮಾಡಿ ಈ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಎಲ್ಲ ಆಫ್ ಆಗಿದೆ. ನಾನು ಹೆಚ್ಚಷ್ಟರಲ್ಲಿ ಕೂಗಿತ್ತು, ಈ ಮಸಾಲೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನ ಕೂಡ ಆರಿತ್ತು ಚೆನ್ನಾಗಿ. ಸೊ ಈಗ ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅನ್ನ ಹಾಕ್ಕೊಂಡು ಮೇಲ್ಗಡೆಯಿಂದ, ಈಗ ಸ್ಟವ್ ಆಫೇ ಇದೆ, ಆನ್ ಮಾಡೋದು ಬೇಡ ಇದೆ ಆದ್ಮೇಲಿಂದ, ಅದ್ರ ಮೇಲೆ ಮಾವಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಎಲ್ಲ ಹಾಕಿ ಒಂಚೂರು ರಫ್ ಆಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಮೇಲೆನೆ ಉಪ್ಪು, ಆಮೇಲೆ ಆ ಪುಡಿ, ಮೆಂತ್ಯ ಸಾಸಿವೆ ಪುಡಿ ಅಂತ ಏನು ಹೇಳಿದೆ ಅದನ್ನು ಹಾಕ್ಕೊಂಡ್ಬಿಟ್ರೆ ಇರೋ ಬರೋದೆಲ್ಲ ಈ ಕಾಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಕಾಯಿ ಕೊತ್ತಂಬರಿ ಸೊಪ್ಪು ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಒಂಥರ ಉಪ್ಪು ಆಗ್ಬಿಡುತ್ತೆ ಅದು. ಸೊ ಒಂಚೂರು ರಫ್ ಆಗಿ ನಾನು ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಒಂಚೂರು ಉಪ್ಪು, ಅದೇನೋ ಕ್ಲಿಪ್ ಮಿಸ್ ಆಗಿದೆ ಅಂತ ಅನ್ಸುತ್ತೆ, ಉಪ್ಪು ಜೊತೆಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಸಾಸಿವೆ ಮೆಂತ್ಯದು, ಅದು ಘಮ್ ಅನ್ನತ್ತೆ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ. ಇದಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಮುಗೀತು. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿ ನೀವು ಆ್ಯಡ್ ಮಾಡ್ಕೊಳ್ಬೋದು, ಜಾಸ್ತಿ ಕಮ್ಮಿ ಮಾಡ್ಕೊಳ್ಬಹುದು. ಕಾಯಿ ತುರಿ ಅದು ಎಲ್ಲಾನು ಅಷ್ಟೇ, ಎಷ್ಟು ಜಾಸ್ತಿ ಬೇಕೋ ಅಷ್ಟು ಜಾಸ್ತಿ ಹಾಕೋಬೋದು, ಎಷ್ಟು ಕಮ್ಮಿ ಬೇಕೋ ಅಷ್ಟು ಕಮ್ಮಿ ಹಾಕೋಬೋದು. ನಂದು ಕಲರ್ ತುಂಬ ಜಾಸ್ತಿ ಬರಲ್ಲ, ಯಾಕಂದರೆ ನಾನು ಎಣ್ಣೆ ಕಡಿಮೆ ಹಾಕಿರೋದ್ರಿಂದ. ಎಣ್ಣೆ ಹಾಗೆ ಒಂಚೂರು ಹಳದಿ ಎರಡೂ ಒಂಚೂರು ಕಡಿಮೆ ಹಾಕಿದ್ದೀನಿ. ಸೊ ಹಾಗಾಗಿ ಅಷ್ಟು ಕಲರ್ ಬಂದಿಲ್ಲ. ನೀವು ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಸೈಡ್ ಪ್ರೋಟೀನ್ ಅಫ್ಕೋರ್ಸ್ ಬೇಕೇ ಬೇಕು. ಸೊ ಇದು ಹೈ ಪ್ರೋಟೀನ್ ಪನ್ನೀರ್ ಏನಿರುತ್ತಲ್ಲ ಅದಕ್ಕೆ ಬೇಬಿಕಾರ್ನ್ ಇತ್ತು ಮನೆಯಲ್ಲಿ, ಅದೆರಡೂ ಸೇರಿ ಸುಮ್ಮನೆ ಸ್ಟರ್ ಫ್ರೈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಬೇಬಿಕಾರ್ನ್ ಫೈಬರು, ಪನ್ನೀರು ಪ್ರೋಟೀನು, ಪ್ಲಸ್ ಎಲ್ಲದರಲ್ಲೂ ಕ್ಯಾಲರೀಸ್ ಅಂತೂ ಇದ್ದೇ ಇರುತ್ತೆ, ಹೇಳೋ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಸೊ ಒಂಚೂರು ಸಾಟೆ ಮಾಡಿ ಒಂಚೂರು ಸಾಲ್ಟು ಪೆಪ್ಪರು ಎರಡನ್ನೇ ಹಾಕಿರೋದು. ಅವತ್ತು ಊಟ ಎಲ್ಲ ಮಾಡಿಕೊಂಡು ನಾನು, ಹಸ್ಬೆಂಡು ಹಾಗೆ ನನ್ನ ಕಸಿನ್ ಅವರ ಅಪ್ಪ 4 ಜನನು ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳಿ ಸಾಯಂಕಾಲ ಹೋದ್ವಿ. ಒಂದು 4:30 ಅಷ್ಟೊತ್ತಿಗೆ ಹೋದ್ವಿ ಅಂತ ಅನ್ಸುತ್ತೆ. ಆರಾಮಾಗಿ ಬ್ಯಾಡ್ಮಿಂಟನ್ ಒಂದು ಕಾರ್ಡಿಯೋ ಆಯಿತು, ಚೆನ್ನಾಗಿ ಬ್ಯಾಡ್ಮಿಂಟನ್ ಎಲ್ಲ ಆಡಿಕೊಂಡು ಮನೆಗೆ ವಾಪಸ್ ಬರ್ತಾ ಅಲ್ಲೇ ಎಳ್ನೀರು ಕುಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ರೆಸ್ಟ್ ಮಾಡ್ತಾ ಇದ್ದೆ. ಈ ಕ್ಲಿಪ್ಪಿಂಗ್ ಏನಿದೆ ರಾತ್ರಿ ಒಂದು 11:30 ಅಷ್ಟೊತ್ತಿಗೆ ರೆಕಾರ್ಡ್ ಮಾಡಿರೋದು ಅನ್ಸುತ್ತೆ. ಇದಾದ್ಮೇಲೆ ನಾನು ಅಣ್ಣಂದು ಒಂದು ಮದುವೆ ಇತ್ತು. ಅಣ್ಣ ಅಂದರೆ ನಮ್ಮ ಊರಲ್ಲಿ ನೇಬರ್ ಇದ್ರು, ಅವರು ತುಂಬ ಕ್ಲೋಸ್ ಅಂತ ಹೇಳ್ಬೋದು. ಆಮೇಲೆ ಊರಿನವರಲ್ಲ, ಹಾಗಾಗಿ ಏನಂತಾರೆ, ಇರೋ ಬರೋರೆಲ್ಲ ಹಳೇ, ಅಂದರೆ ತುಂಬ ದಿನ ಆಗಿದೆ ಮೀಟ್ ಮಾಡಿ ಅನ್ನೋಂಥವ್ರೆಲ್ಲರೂ ಆ ಮದುವೆಗೆ ಬರ್ತಾಯಿದ್ರು. ಸೊ ಹಾಗಾಗಿ ನಾನು ಯಾವ ಸೀರೆ ಏನು ಕತೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ತಲೆ ಕೆಟ್ಟು ಹೋಯ್ತು. ಆ್ಯಂಡ್ ನಾನು ಇನ್ನೊಂದು ಸೀರೆ ತೋರಿಸಿದ್ನಲ್ಲ, ಗ್ರೇಗೆ ಟರ್ಕಾಯ್ಸ್ ಬಾರ್ಡರು, ಫಸ್ಟ್ ಅದನ್ನು ನೋಡೋಣ ಅಂತ ತೆಗೆದಿಟ್ಕೊಂಡೆ. ಬಟ್ ಅದ್ರ ಜ್ಯುವೆಲ್ರಿ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನು ನೋಡೋಕ್ಕಾಗಲ್ಲ ಅಂತ ಮತ್ತೆ ಮೊನ್ನೆ ಉಡಿಯೋಕ್ಕೆ ಇಟ್ಟಿದ್ರಲ್ಲ ಅದಕ್ಕೆಲ್ಲ ಮ್ಯಾಚಿಂಗು ಮನೆಯಲ್ಲೇ ಇತ್ತು. ಸೊ ಹಾಗಾಗಿ ನೆಕ್ ಪೀಸು ಬಳೆ ಎಲ್ಲನೂ ತೊಗೊಂಡು ರೆಡಿಯಾಗಿ ಮಾರನೇ ದಿನ ಎದ್ದು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಗಿಡಿ ಎಲ್ಲ ಮಾಡಿಟ್ಟು ಹೊರಟೆ. ನಮ್ಮ ಮನೆಯಲ್ಲಿ ಅವತ್ತು
ತುಂಬ ಒಳ್ಳೊಳ್ಳೆ ಏನಂತಾರೆ ಫೀಲ್ ಬರ್ತಾ ಇತ್ತು. ಯಾಕಂದರೆ ಗೌರಿ ಕೂಡಿಸಿದ್ದೆ, ಜೊತೆಗೆ ಮಾರನೇ ದಿನ ಅಕ್ಷಯ ತೃತೀಯ ಆಯಿತು. ಇವತ್ತೂ ಇತ್ತು ಮಧ್ಯಾಹ್ನ, ಅಂದರೆ ಬೆಳಗ್ಗೆ ಸ್ವಲ್ಪ ಟೈಮ್ ಆದಮೇಲೆ ಆಮೇಲೂ ಇತ್ತು. ಅವತ್ತು ಸಾಯಂಕಾಲ ವರಪೂಜೆ ಅಂತ ಮಾಡ್ತಾರೆ, ಅಂದರೆ ಗ್ರೂಮ್ನ ವೆಲ್ಕಮ್ ಮಾಡ್ತಾರಲ್ಲ ಅದಿತ್ತು. ನಾನು ರೆಡ್ ಕಲರ್ದಂದು ನಿಮಗೆ ತೋರಿಸಿದೆ ಅನ್ಸುತ್ತೆ ಈ ಸ್ಯಾರಿ, ಆ ಸೀರೆ ಉಟ್ಕೊಂಡು ಹೋಗಿದ್ದೆ. ಯಾಕಂದರೆ ಸಾಯಂಕಾಲ ಫಂಕ್ಷನ್ ಅಲ್ಲ, ಸೆಟಲ್ ಆಗಿರಲಿ, ಸಿಂಪಲ್ ಆಗಿರಲಿ ಅಂತ ಹೇಳಿ ಹಾಗೆ ರೆಡಿಯಾಗಿ ಹೋಗಿದ್ದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು 20ನೇ ತಾರೀಕು ಏಪ್ರಿಲ್ ಆ್ಯಂಡ್ ಈಗ ಸದ್ಯಕ್ಕೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡೋಣ ಇದು ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ. ನಾನು ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅನ್ಸುತ್ತೆ, ಒಂದು ಮದುವೆ ಇದೆ ಅಟೆಂಡ್ ಮಾಡಬೇಕು ಅಂತ ಹೇಳಿ. ಸೊ ನಾನು ಉಡಿಯೋಕ್ಕಿ ಸೀರೆ ಇತ್ತಲ್ಲ, ಆ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ತೊಗೊಂಡ್ಬಂದೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಪರ್ಫೆಕ್ಟ್ ಆಗಿರೋದು ಇದು ನನ್ನ ಎಂಗೇಜ್ಮೆಂಟ್ ಸೆಟ್. ಇದು ಅಮ್ಮ ತೆಕ್ಕೊಟ್ಟಿದ್ದು. ಸೊ ಇದಕ್ಕೆ ಈ ಪರ್ಪಲ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ ಇದನ್ನು ಕೊಟ್ಟಲು ಇವತ್ತು ಬೆಳಗ್ಗೆ. ಅಂದರೆ ಅವಳ ಮನೇಲೇ ಇದ್ದೆ ರಾತ್ರಿ, ತುಂಬ ದೂರ ನಮ್ಮ ಮನೆಗೆ ಹೋಗಿ ವಾಪಸ್ ಬರೋಕ್ಕೆ ಅಂತ ಹೇಳಿ. ಸಖತ್ತಾಗಿ ಕಾಣ್ತದೆ, ಅಂದರೆ ಕ್ಯೂಟಾಗಿ ಕಾಣಿಸ್ತದೆ. ನಾನು ಯಾವತ್ತೂ ತೊಗೊಂಡಿರಲಿಲ್ಲ, ಬಟ್ ಏನಂತಾರೆ, ಒಂದು ಕಡೆ ಎಲ್ಲರ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಶುರು ಆಗುತ್ತಲ್ಲ. ಸೊ ಹಾಗಾಗಿ ಐ ಥಾಟ್ ಐ ಬೈ ಇನ್ನೊಂದೆರಡು ಚುಚ್ಚಿಸ್ಕೊಳ್ಳೋಣ ಅಂತಲೇ ಅನ್ಕೊತಾ ಇದ್ದೆ. ಬಟ್ ಗೊತ್ತಿಲ್ಲ ಏನು ಮಾಡ್ತೀನಿ, ಸಮ್ಮರಲ್ಲಂತೂ ಚುಚ್ಚಿಸ್ಕೊಳ್ಳಲ್ಲ. ಆ್ಯಂಡ್ ಎಸ್, ಈ ಥರ ಕಾಣ್ತಾ ಇದೆ. ಇದ್ರದ್ದು ಇಯರಿಂಗು ಪುಟ್ಟದಿರೋದ್ರಿಂದ ನೀಟಾಗಿ ಕಾಣ್ತಾ ಇದೆ, ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಿವಿಗೆ. ಸೊ ಎಸ್, ಲೆಟ್ ಮೀ ಶೋ ಯು ಫುಲ್ ಲುಕ್ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಇವಾಗ ಹೊರಡಬೇಕು, ಈಗ 9:30 ಆಗ್ತಾಯಿದೆ. 8:30ಗೆಲ್ಲ ಬಂದ್ಬಿಡ್ತೀವಿ ಅಂತ ಹೇಳಿದ್ವಿ. ಬಟ್ ಈಗ ಆಟೋ ಬುಕ್ ಮಾಡಿಕೊಂಡು ಹೊರಡ್ಬೇಕಷ್ಟೇ, ಇನ್ನೇನಿಲ್ಲ. ಊರಿನವರೆಲ್ಲ ಸಿಗ್ತಾರೆ. ಆ್ಯಂಡ್ ಅಜ್ಜಿ ಬಂದಿರ್ತಾರೆ, ಮೋಸ್ಟ್ಲಿ ಅಮ್ಮ ಹೊರಟಿಲ್ಲ, ಅವ್ರಿಗೆ ಬರೋಕ್ಕಾಗಿಲ್ಲ, ಬಸ್ ಸಿಕ್ಕಿಲ್ಲ ಅಂತ ಹೇಳಿ. ಆಲ್ಸೋ ಬಳೆ ಈ ಥರ ಪೇರ್ ಮಾಡಿದ್ದೀನಿ. ನಾನು ತೋರಿಸಿದೆ ಅನಿಸುತ್ತೆ, ಈ ಬಳೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಇದೇ ಸೀರೆಗೆ ತಂದಿದ್ದೀನಿ ಇದು. ಸೊ ಎಸ್, ಈ ಥರ ಕಾಣ್ತಾ ಇದ್ದೀನಿ. ಈಗ ಫುಲ್ ಲುಕ್ ತೋರಿಸ್ತೀನಿ. ನಾವು ಆಮೇಲೆ ಮದುವೆಗೆ ಹೋಗ್ತೀವಿ, ಅಲ್ಲಿ ಮೋಸ್ಟ್ ಪ್ರಾಬ್ಲಿ ಏನೂ ಶೂಟ್ ಮಾಡೋಕ್ಕಾಗಲ್ಲ. ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾನು ಮನೆಗೆ ಹೋದ ಮೇಲೆ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ. ದಿಸ್ ಈಸ್ ಮೈ ಫುಲ್ ಲುಕ್. ಈ ಥರ ಆ್ಯಂಡ್ ನನ್ನ ಫೇವ್ರೆಟ್ ರಾಗ ವಾಚ್. ಸೊ ಎಸ್, ಮದುವೆ ಎಲ್ಲ ಮುಗಿಸ್ಕೊಂಡೆ. ಮದುವೆಲಿ ಏನೂ ಅಫ್ಕೋರ್ಸ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಜಯನಗರಲ್ಲೇ ಮದುವೆ ಇದ್ದಿದ್ದರಿಂದ ನನಗೊಂಚೂರು ಸೆರಾಮಿಕ್ಸ್ ಎಲ್ಲ ನೋಡೋಣ ಅಂತ ಅನಿಸ್ತಾ ಇತ್ತು. ಆಲ್ಸೋ ಇವರು ಅಂಗಡಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ನಾನು ಇನ್ಯಾವತ್ತಾದರೂ ಹೋಗಿ ಡೀಟೇಲ್ಡ್ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ವೀಕ್ ಡೇಸಲ್ಲೇ ಹೋಗಬೇಕು, ಇಲ್ಲಾಂದರೆ ವೀಕೆಂಡ್ಸಲ್ಲಿ ಸ್ವಲ್ಪ ರಶ್ ಇರುತ್ತೆ. ಸೊ ಮಂಡೇ ಅಥವಾ ಟ್ಯೂಸ್ಡೇ ಯಾವಾಗಲಾದರೂ ಹೋಗಿ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಬಟ್ ಸೆರಾಮಿಕ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಬಂದಿದೆ. ಆಲ್ಸೋ ಈ ಪಿಂಟ್ರೆಸ್ಟಿ ಅಂತ ಬರುತ್ತೆ, ಆಮೇಲೆ ತುಂಬ ಜನ ಈಗ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇರ್ತಾರಲ್ಲ, ಎಲ್ಲ ಥರದ್ದು ಇದೆ. ಆ್ಯಂಡ್ ತುಂಬ ವೆರೈಟೀಸ್ ಚೆನ್ನಾಗಿ ತರಿಸಿದ್ದಾರೆ ಈ ಸರಿ, ಅದೊಂದು ನಾನು ಹೇಳಬಲ್ಲೆ. ಆಮೇಲೆ ಒಂದಿಷ್ಟೆಲ್ಲ ಪಿಕ್ ಮಾಡ್ಕೊಂಡು ತೊಗೊಂಡು ಕೂಡ ಬಂದೆ. ಇದೇ ವ್ಲಾಗಲ್ಲೇ ನಾನು ಮುಂದೆ ಹಾಲ್ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಹೇಳಿ. ಅವತ್ತು ಅಕ್ಷಯ ತೃತೀಯ ಆಗಿದ್ದರಿಂದ, ಮಂಡೇ ಆಗಿದ್ದರಿಂದ ಬೆಳಗ್ಗೆ ಅಷ್ಟೊಂದು ರಶ್ ಇರಲಿಲ್ಲ ಅಂಗಡಿ. ಸೊ ಹಾಗಾಗಿ ಎಲ್ಲನೂ ನೋಡಿಕೊಂಡು ಏನೇನು ಸಿಗುತ್ತೆ ಏನು ಕತೆ ಅಂತ ಹೇಳಿ. ಇದೊಂದು ಡಿನ್ನರ್ ಸೆಟ್ಟು, ಪೂರ್ತಿ ಡಿನ್ನರ್ ಸೆಟ್ ಇತ್ತು. ಬೌಲು, ತಟ್ಟೆ, ಬಟ್ಲುಗಳು ಎಲ್ಲನೂ ಸಖತ್ತಾಗಿ ಅನ್ನಿಸ್ತು. ಸೊ ಎಲ್ಲ ನೋಡಿಕೊಂಡು ಭಾರ ಹೊತ್ಕೊಂಡು ಮನೆ ಕಡೆಗೆ ಪಯಣ ಬೆಳೆಸಿದೆ. ಮನೆಗೆ ಬರೋಷ್ಟರಲ್ಲೇ ತುಂಬ ಲೇಟ್ ಆಗಿತ್ತು, ಒಂದು 6:30 ಆಗೋಗಿತ್ತು. ಸೊ ನಂಗೆ ದರ್ಶನ ಆಗುತ್ತೋ ಇಲ್ಲೋ ಅಂದ್ಕೊಂಡ್ಬಿಟ್ಟಿದ್ದೆ. 8:30 ತನಕ ತೆಗೆದಿರುತ್ತೆ, ಬಟ್ ಮನೆಗೆ ಬಂದ ತಕ್ಷಣ ಹೊರಡೋಷ್ಟು ಎನರ್ಜಿ ಇರಲಿಲ್ಲ ನನಗೆ. ಆಮೇಲೆ ಹಂಗೂ ಹಿಂಗೂ ಎದ್ದು ರೆಡಿಯಾಗಿ ಫಸ್ಟು ನಾನು ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದೆ. ಗಂಧ ಅಲಂಕಾರ ವರ್ಷಕ್ಕೆ ಒಂದೇ ಸರಿ ಸಿಗೋದಲ್ವಾ ನೋಡ್ಲಿಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಮುಂದೆ ಏನೇನಾಯ್ತು ಅಂತ ನಾನೇ ಹೇಳಿದ್ದೀನಿ. ವಾಪಸ್ ಮನೆಗೆ ಬಂದು ಇವತ್ತಿನ್ನು 20th ಆ್ಯಕ್ಚುಲಿ ಅಲ್ಲ, ಮಧ್ಯರಾತ್ರಿ 12 ಗಂಟೆ ಆಗೋಯ್ತು. ಬಟ್ ನನಗೆ ಸ್ವಲ್ಪ ಕೆಲಸ ಇತ್ತು. ನಾನು ಮದುವೆ ಮನೆ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟು ಜಯನಗರಿಂದ ಮೆಟ್ರೋ ಬೋರ್ಡ್ ಮಾಡಬೇಕಿತ್ತು. ಇದಕ್ಕೆ ಮುಂಚೆ ನೀವು ಕ್ಲಿಪ್ಪಿಂಗ್ ನೋಡಿರ್ತೀರ, ಬಟ್ ಇದು ಜಯನಗರದು. ತುಂಬ ದಿನದಿಂದ ನನಗೆ ಸಿರಮಿಕ್ದು ಬೌಲ್ಸ್ ಬೇಕಿತ್ತು. ಸೊ ನಾನು ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಬಟ್ ಐ ಥಾಟ್ ಒಂದ್ಸರಿ ಜಯನಗರ್ ಹೋಗಿ ನೋಡೋಣ ಅಂತ ಹೇಳಿ. ಅಲ್ಲಿ ಇನ್ನೂ ಶೂಟ್ ಮಾಡೋಳು ಇದ್ದೆ, ಇನ್ನೂ ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ, ಇನ್ನೂ ಒಂದಿಷ್ಟೆಲ್ಲ ಏನೇನು ಸಿಗುತ್ತೆ. ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಗಡಿ. ಆಲ್ಸೋ ಆ ಅಂಗಡಿ ದೊಡ್ಡದು ಕೂಡ ಮಾಡಿದ್ದಾರೆ ಇವಾಗ. ಸೊ ಹಾಗಾಗಿ ಐ ಥಾಟ್ ತೊಗೊಳ್ಳೋಣ ಅಂತ. ಬಟ್ ನನ್ನ ಫೋನು ಸಿಕ್ಕಾಪಟ್ಟೆ ಬ್ಯಾಟ್ರಿ ಲೋ ಇತ್ತು. ಆ್ಯಂಡ್ ವೈಲ್ ನಾನು ಅಲ್ಲಿ ಚಿಕ್ಕದಾಗಿ ಇನ್ನೊಂದು ಇನ್ಸ್ಟಾಗ್ರಾಮಿಗೆ ತೊಗೊಳ್ಳೋಣ ಅಂತ ಹೇಳಿ ವಿಡಿಯೋ ರೆಕಾರ್ಡ್ಗೆ ಅಂತ ಒತ್ತದೆ ಸ್ವಿಚ್ ಆಫ್ ಆಯಿತು. ಸೊ ಹಾಗಾಗಿ ನಾನು ಮತ್ತೆ ಮನೆಗೆ ಬಂದು ಚಾರ್ಜಿಗೆ ಹಾಕಿ ಮನೆಗೆ ಬಂದ ಮೇಲಿಂದ ಅನ್ಪ್ಯಾಕ್ ಮಾಡಿ, ಯಾಕಂದರೆ ಮತ್ತೆ ನಾಳೆನೂ ನನಗೆ, ನಾಳೆ ಇನ್ ದ ಸೆನ್ಸ್ 22nd ನನಗೆ ಒಂದು ಫಂಕ್ಷನ್ ಇದೆ. 22nd 23rd ಅಗೇನ್ ಹೋಗಬೇಕು ನಾನು. ಸೊ ಅದೆಲ್ಲ ನಡೀತಿತ್ತು. ಆ ಫಂಕ್ಷನ್ಗೆ
ಲೈಕ್ ಕೈಂಡ್ ಆಫ್ ಅಕ್ಕನ ಮಗಂದು ಉಪನಯನ, ಸೊ ಥ್ರೆಡ್ ಸೆರೆಮನಿ ಅಂತ ಹೇಳ್ತಾರಲ್ಲ ಅದು. ಹಾಗಾಗಿ ಆ ಉಪನಯನಕ್ಕೆ ಒಂದಿಷ್ಟೆಲ್ಲ ಏನೇನೋ ಮಾಡಬೇಕಾಗಿತ್ತು. ಅದನ್ನು ಹರಡ್ಕೊಂಡು ಇವಾಗ ಸದ್ಯಕ್ಕೆ ಕೂತ್ಕೊಂಡಿದ್ದೀನಿ. 12 ಗಂಟೆ ಮೇಲಾಗಿದೆ. ಬಟ್ ನನಗೇನು ಅನಿಸ್ತು ಅಂದರೆ ನಾಳೆ ಅಂದರೆ 21ನೇ ತಾರೀಕು ಇಡೀ ದಿನ ಇದು ಒಣಗಿದ್ರೆ, ಚೆನ್ನಾಗಿ ಒಣಗಿದ್ರೆ ಸ್ಟಡಿ ಆಗಿರುತ್ತೆ ಅಂತ ಹೇಳಿ. ಲೆಟ್ ಮಿ ಶೋ ಯು ಎಷ್ಟಾಗಿದೆ ಅಂತ ಹೇಳಿ. 2 ಚೇರ್ ಮಧ್ಯದಲ್ಲಿ ಹಿಂಗೆ ಇಟ್ಕೊಂಡಿದ್ದೀನಿ, ಬಿಕಾಸ್ ಕೋಲ್ ಅಟ್ಯಾಚ್ ಮಾಡಿ ಆಗಿದೆ ಆಗಲೇ. ಸೊ ಸುಮ್ಮನೆ ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಇದು ನಿಂತ್ಕೊಂಡು ಕುತ್ಕೊಂಡು ಎಲ್ಲ ಮಾಡೋಕ್ಕೆ, ಅಂದರೆ ಕುತ್ಕೊಂಡು ಮಾಡೋದು ಕಷ್ಟ, ಹಾಗಾಗಿ ನಿಂತ್ಕೊಂಡೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಿದಿರಿನ ಪುಟ್ಟಿಗೆ ಛತ್ರಿ ಥರ ಇದು ಮಾಡ್ತಾ ಇರೋದು ಕಂಪ್ಲೀಟಾಗಿ. ಆ್ಯಂಡ್ ಇನ್ನೂ ಬರಬೇಕು, ಇಲ್ಲೆಲ್ಲ ಇನ್ನೂ ಡಿಸೈನು ಅದೆಲ್ಲ ಬರಬೇಕು. ಸದ್ಯಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ಮೇಲ್ಗಡೆಗೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಇದನ್ನೇ ಹಾಕಿದ್ದೀನಿ. ಡಾರ್ಕ್ ಪರ್ಪಲ್ ಕಲರ್ ಇದೆ. ನಮ್ಮ ಮನೆ ಹೀಗೆ ಕಾಣಿಸ್ತಿದೆ ಸದ್ಯಕ್ಕೆ. ಎಲ್ಲ ಕಡೆ ಎಲ್ಲ ಹರಡ್ಬಿಟ್ಟಿದ್ದೀನಿ, ಎಲ್ಲೆಲ್ಲಿಂದ ಏನೇನೋ ತೆಗಿತಾ ಇದ್ದೀನಿ, ಮಾಡ್ತಿದ್ದೀನಿ. ಆ್ಯಂಡ್ ಅಲ್ಲಿ ನಾನು ಸೆರಾಮಿಕ್ ಶಾಪಿಗೆ ಹೋಗಿದ್ನಲ್ಲ, ಅಲ್ಲಿಂದ ಒಂದಿಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ. ಅದನ್ನು ತೋರಿಸ್ತೀನಿ ಇದೇ ವ್ಲಾಗಲ್ಲಿ. ಅಂದರೆ ಇದೊಂದು ಚೂರೆಲ್ಲ ತೆಗೆದಿಟ್ಬಿಟ್ಟು ಅದನ್ನು ತೋರಿಸ್ತೀನಿ. ಒಂದು 90% ಛತ್ರಿ ಮುಗಿಸ್ಬಿಡೋಣ ಅಂತ ಹೇಳಿ. ಬಿಕಾಸ್ ನಾಳೆಗೆ ಅಂತ ಇಟ್ಕೊಂಡ್ರೆ ಸುಮ್ಮನೆ ಅರ್ಜೆಂಟ್ ಆಗುತ್ತೆ. ನಾಳೆ ನಾನು ರೆಸ್ಟ್ ತೊಗೊಳ್ಬೇಕು. ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೂ ಪರವಾಗಿಲ್ಲ ಅಂತ ಹೇಳಿ ಇವಾಗಲೇ ಮುಗಿಸ್ತಾ ಇದ್ದೀನಿ, 12:30 ಆದ್ರೂ. ಯಾಕಂದರೆ ನಾನು ಐ ಆಮ್ ಡೆಫಿನೆಟ್ಲಿ ನಾಟ್ ಅ ಮಾರ್ನಿಂಗ್ ಪರ್ಸನ್. ಎದ್ದು ನಾನು ಮಾಡೋಕ್ಕೆ ಸೀನೇ ಇಲ್ಲ. ಆಲ್ಸೋ ಬೆಳಗ್ಗೆ ಎದ್ದರೆ ಅದೊಂದು ರೂಟೀನ್ ಇರುತ್ತೆ, ತಿಂಡಿ ಮಾಡು, ಅಡುಗೆ ಮಾಡು, ಅದು ಮಾಡು, ಇದು ಮಾಡು. ಅದ್ರ ಮಧ್ಯದಲ್ಲಿ ಇದಕ್ಕೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಇವಾಗ ಮುಗಿಸ್ಬಿಡ್ತೀನಿ. ಸೊ ಇಡೀ ರಾತ್ರಿ ಒಣಗುತ್ತೆ ಚೆನ್ನಾಗಿ. ಆಮೇಲೆ ಎಲ್ಲೆಲ್ಲಿ ಬಿಟ್ಕೊಂಡಿದೆ ನೋಡಿ ಮತ್ತೆ ಗಮ್ ಹಾಕಿದರೆ ಮತ್ತೆ ನಾಳೆ ಇಡೀ ದಿನ ಇರುತ್ತೆ ಅದಕ್ಕೆ ಒಣಗಕ್ಕೆ. ಆ್ಯಂಡ್ ಇದನ್ನು ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಹೇಗೆ ತೊಗೊಂಡೋಗ್ತೀನಿ ಏನೂ ಗೊತ್ತಿಲ್ಲ. ಬಟ್ ಮಾಡಂತೂ ರೆಡಿ ಮಾಡ್ತಾ ಇದ್ದೀನಿ. ಸೊ ಫುಲ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನಾನು ಇದನ್ನು ತೋರಿಸ್ತೀನಿ, ಜಯನಗರಿಂದ ತೊಗೊಂಡು ಬಂದಿದ್ದನ್ನು. ವೆಯ್ಟ್, ಲೆಟ್ ಮೀ ಟ್ರೈಪಾಡ್ ತೊಗೊಂಡು ಬಂದು ಫಿಕ್ಸ್ ಮಾಡ್ತೀನಿ. ಈ ಥರದ್ದೊಂದು ಸೂಪ್ ಬೌಲ್ ಥರ ಅನ್ಬೋದು, ದೊಡ್ಡದಿದೆ. ಆ್ಯಂಡ್ ಒಂಥರ ಈ ಸಲಾಡ್ಸು, ಬುರ್ಜಿಗಳು ಆ ಥರದ್ದು ಏನಾದರೂ ಹಾಕಿ ಮಾಡಿದ್ರೆ, ಆಮೇಲೆ ಚಾಟ್ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಣುತ್ತೆ. ನೆಕ್ಸ್ಟು ಇದು ತೊಗೊಂಡು ಬಂದೆ. ಇದು ಮಗ್ಸು, ಅಂದರೆ ಬಿಸಿ ನೀರು, ಕಾಫಿ, ಟೀ ಏನು ಬೇಕಾದರೂ ಕುಡಿಬೋದು. ಟೀಗೆ ಎಲ್ಲ ತುಂಬ ದೊಡ್ಡದಾಗತ್ತೆ ಇದು. ಬಟ್ ನಾನು ಬಿಸಿ ನೀರಿಗೆ ಆಮೇಲೆ ಹಾಲು ತುಂಬ ಕುಡಿತೀನಿ ನಾನು. ಆಮೇಲೆ ಗ್ರೀನ್ ಟೀ ಅದು ಎಲ್ಲ ಕುಡಿಲಿಕ್ಕೆ ತುಂಬ ಚೆನ್ನಾಗಿದೆ. ಸೈಜ್ ಚೆನ್ನಾಗಿದೆ. ಸೊ ಇದೊಂಥರ ಪ್ರಿಂಟ್ ಜಿಂಕೆ ಎಲ್ಲ ಇತ್ತಲ್ಲ, ಪ್ರಿಟ್ಟಿ ಅನ್ನಿಸ್ತು. ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸು ಇತ್ತು ಅವ್ರ ಹತ್ರ. ಆ್ಯಂಡ್ ಇದು 100 ರೂಪೀಸ್ ಈಚ್. ಆ್ಯಂಡ್ ಈಗ ನಾನು ಬೌಲ್ ತೋರಿಸಿದ್ನಲ್ಲ, ಅದು 150 ರೂಪೀಸ್ ಈಚು. ಇದೆರಡು ಬೋಲ್ ತೊಗೊಂಡು ಬಂದಿದ್ದೀನಿ. ಇದು ಕೂಡ ಹಾಲೋ ಇದೆ. ಪಾಸ್ತಾಗೆ ಅದಕ್ಕೆ ಎಲ್ಲ ಸಖತ್ ಕ್ಯೂಟಾಗಿರುತ್ತೆ ಇದು. ಆ್ಯಂಡ್ ಅಗೇನ್ ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಬಿಕಾಸ್ ಆಫ್ ಇದ್ರದ್ದು ವೈಡ್ ಇರೋದ್ರಿಂದ, ಬಾಯಿ ಇದ್ರದ್ದು ಸಿಕ್ಕಾಪಟ್ಟೆ ವೈಡ್ ಇದೆ. ನಾನು ಹೇಳ್ತೀನಿ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ 2 ಸೈಡ್ ಏನಾದರೂ ಇಡಬೇಕು ಅಂತ ಹೇಳಿದ್ರು ಇಡ್ಬೋದು ಅಂತ. ಸೊ ಇದು ಪ್ರಿಟಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಅಫ್ಕೋರ್ಸ್ ನಾನು ಕಿಚನಲ್ಲಂತೂ ಯೂಸ್ ಮಾಡ್ತೀನಿ ಡೆಫಿನೆಟ್ಲಿ. ನಾನೊಂದು ಪ್ಲ್ಯಾಂಟರ್ ತೊಗೊಂಡು ಬಂದಿದ್ದೀನಿ. ಇದೇನೆಂದರೆ ಮ್ಯಾಗ್ನೆಟ್ ಕೂಡ ಹಾಕಿ ಫ್ರಿಜ್ಜಿಗೆ ಅದಕ್ಕೆ ಅಂಟಿಸ್ಬೋದು. ಆ್ಯಂಡ್ ಮಳೆ ಹಾಕೋಕ್ಕೆ, ಅಂದರೆ ಮೊಳೆಗೆ ಸಿಕ್ಸೋಕ್ಕೆ ಕೂಡ ಒಂದು ಇದನ್ನು ಮಾಡಿದ್ದಾರೆ, ಅಂದರೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದರೊಳಗಡೆ ಏನಿಲ್ಲ, ನೀರು ಹಾಕ್ಬಿಟ್ಟು ಈ ವಾಟರ್ ಪ್ರಾಪಗೇಷನ್ ಮಾಡ್ತೀವಲ್ಲ ಆ ಥರ. ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಛತ್ರಿ ಹೆಂಗೆ ಆಯಿತು, ಏನಾಯಿತು ಎಲ್ಲನೂ ನಾನು ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಗುಡ್ ನೈಟ್. ಈ ಛತ್ರಿ ಮಾಡೋದು ನನಗೊಂಥರ ಹೊಸದು. ದೊಡ್ಡ ಛತ್ರಿಗಳು, ಮಾಮೂಲಿ ಛತ್ರಿಗಳು ರೆಡಿ ಮಾಡಿದ್ದೀನಿ. ಬಟ್ ಈ ಥರದ ಛತ್ರಿ ಯಾವತ್ತೂ ರೆಡಿ ಮಾಡಿರಲಿಲ್ಲ. ಆರ್ಡರ್ ಇದ್ದಾಗ ಮಾಡಬೇಕು ಅಂತ ಅನ್ನಿಸ್ತು, ಟ್ರೈ ಮಾಡೋಣ ಅಂತ. ಏನು ಬರಲ್ಲ ಅಂತ ಹೇಳಬಾರ್ದು ಅನ್ನೋದೊಂದು ನನ್ನ ರೂಲು. ಸೊ ಅದೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿ ಒಣಗಕ್ಕೆ ಬಿಟ್ಟು, ಅದಾದಮೇಲೆ ಲೇಸ್ ಗೀಸ್ ಎಲ್ಲ ತೆಗೆದಿಟ್ಟೆ. ಇದು ಅದರ ನೆಕ್ಸ್ಟ್ ಡೇ, ಅಂದರೆ ಛತ್ರಿ ಅದು ಎಲ್ಲನೂ ಮುಗ್ಸಕ್ಕೆ ಮುಂಚೆ, ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ, ನಿಮಗೆ ಶೇರ್ ಮಾಡೋಕ್ಕೆ ಮುಂಚೆ ಇದನ್ನ ತೊಳೆದು ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕಂದರೆ ತಂದು ಇಟ್ಟು ಎಲ್ಲ ಆಗೋಗಿತ್ತು. ತೊಳೆದ್ರೆ ಅದ್ರ ಜಾಗಕ್ಕೆ ಸೇರಿಸ್ಬಿಡ್ಬೋದಲ್ಲ. ಸೊ ಹಾಗಾಗಿ ಎಲ್ಲನೂ ವಾಶ್ ಮಾಡಿದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನೀವು ಸಿಂಕ್ ಹತ್ರ ಯಾವಾಗಲೂ ಹೀಗೆ ಕಾಣಿಸೋದು. ಆ್ಯಂಡ್ ಐ ಹ್ಯಾವ್ ನೋ ಶೇಮ್ ಇನ್ ದ್ಯಾಟ್. ಬಿಕಾಸ್ ಪ್ರತಿಯೊಂದು ಮಿಲ್ಕ್ದು, ಕರ್ಡ್ದು ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಅದನ್ನಲ್ಲಿ ಕಂಪ್ಲೀಟ್ಲಿ ಡ್ರೈ ಮಾಡಿ ಅದನ್ನು ನಾನು ರೀಸೈಕ್ಲಿಂಗಿಗೆ ಕಳಿಸ್ತೀನಿ. ಬಿಕಾಸ್ ಈ ಹಾಲಿಂದ ಪ್ಯಾಕೆಟ್ಸೇ ಸಾಕು ನಮಗೆ ಲ್ಯಾಂಡ್ ಫಿಲ್ ತುಂಬಿಸ್ಲಿಕ್ಕೆ. ಸೊ ಅದಾದಮೇಲೆ ಗಿಡನೂ ಹಾಕಿದ್ದೀನಿ, ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಛತ್ರಿ ನೋಡ್ಕೊಂಡ್ ಬನ್ನಿ ಹೇಗಾಗಿದೆ ಅಂತ. ಫೈನಲಿ ಮುಗೀತು. ಈಗ 10:15 ಆಗ್ತಾ ಇದೆ. ಆ್ಯಂಡ್ ನಾನು ಇದನ್ನ ಒಂದು 8:15, 9 ಗಂಟೆಗೆ ಮುಗಿಸ್ದೆ. ಅದಾದ್ಮೇಲೆ ಮಾವ ಬಂದರು, ಅಡುಗೆ ಮಾಡಬೇಕಿತ್ತು ಅವ್ರಿಗೆ ಊಟಕ್ಕೆ, ಅದಕ್ಕೆ ಎಲ್ಲನೂ. ಸೊ ಹಾಗಾಗಿ ಅಲ್ಲಿ ಬ್ಯುಸಿ ಆದೆ. ಆ್ಯಂಡ್ ಇದು ಕೂಡ ಪೂರ್ತಿ ಡ್ರೈ ಆಗಿಬಿಡ್ಲಿ, ಆಮೇಲೆ ನೀಟಾಗಿ ಶೇರ್ ಮಾಡೋಣ ಅಂತ ಹೇಳಿ ಸುಮ್ಮನಾದೆ. ಸೊ ಎಸ್, ಇದು ಛತ್ರಿ ಹೀಗೆ ಕಾಣಿಸ್ತಾ ಇದೆ. ಇಲ್ಲಿ ಮೇನ್ ಈ ದೊಡ್ಡ ಪಟ್ಟಿಯಲ್ಲಿ ಬಂದಿದೆ, ಅಲ್ಲಿ ಈ ಥರದ್ದೊಂದು ಮೋಟಿವ್ ಹಾಕಿದ್ದೀನಿ. ಚಿಕ್ಕ ಚಿಕ್ಕದ ಜಾಗದಲ್ಲಿ ಇಲ್ಲೇ ಮ್ಯಾಚಿಂಗ್ ಆಗತ್ತಲ್ಲ ಅಂತ ಹೇಳಿ ಇದನ್ನು ಹಾಕಿದ್ದೀನಿ. ವೆರಿ ಪ್ರಿಟಿ ಕಾಣ್ತಾ ಇದೆ, ತುಂಬ ಕ್ಯೂಟಾಗಿ ಕಾಣ್ತಾ ಇದೆ. ಆ್ಯಂಡ್ ಇದು ಕೂಡ ಚೆನ್ನಾಗಿ, ಅಂದರೆ
ಐಡಿಯಾ ಇರಲಿಲ್ಲ ಇದನ್ನು ಹಾಕ್ತೀನಿ ಅಂತ, ಬಟ್ ಇದನ್ನು ಹಾಕಿದೆ. ಪ್ರಿಟಿಯಾಗಿ ಕಾಣ್ತಾ ಇದೆ. ಎಷ್ಟು ಸರಿ ಪ್ರಿಟಿ ಅನ್ನೋ ನನಗೆ ಗೊತ್ತಿಲ್ಲ, ಬಟ್ ಕ್ಯೂಟ್ ಆಗಿದೆ. ಆ್ಯಂಡ್ ಒಳಗಡೆ ಕೂಡ ಸ್ವಲ್ಪ ಡೆಕೋರೇಟ್ ಮಾಡಿದೆ, ಬಿಕಾಸ್ ತುಂಬ ಒಂಥರ ಪ್ಲೇನ್ ಅನಿಸ್ತಾ ಇತ್ತು ಒಳಗಡೆ, ಹಾಗಾಗಿ ಒಂಚೂರು ಲೇಸ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಎಡ್ಜಲ್ಲಿ ಕೂಡ ಒಳಗಡೆ ಲೇಸ್ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಇದು ಹ್ಯಾಂಡಲು ಒಳಗಡೆ ಪೂರ್ತಿ ಡಾರ್ಕ್ ಟರ್ಕಾಯ್ಸ್ ಕಲರ್ ಹಾಕ್ಬಿಟ್ಟು ಮೇಲೆ ಗೋಲ್ಡ್ ಹಾಕಿದ್ದೀನಿ. ಅದೊಂದು ಸ್ಪೈರಲ್ ಹೇಳಿದೆ ಅನ್ಸುತ್ತೆ, ಸೊ ಸ್ಪೈರಲ್ ಥರ ಕಾಣ್ತಾ ಇದೆ. ಸೊ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಮೇಲೆ ಕೂಡ ಒಂದು ಮುತ್ತು ದೊಡ್ಡದಿತ್ತು ನನ್ನ ಹತ್ರ, ಅದನ್ನಿಟ್ಟು ಒಂದು ಟೋಪಿ ಥರ ಹಾಕಿದ್ದೀನಿ, ಸೊ ಬುಗುಟ್ ಥರ ಕಾಣುತ್ತೆ ಅಂತ. ಅಂತರಪಟ ಹೇಳಿದ್ನಲ್ಲ, ಅದು ಸ್ಟಿಚ್ ಮಾಡಬೇಕಿತ್ತು ಅಂತ ಹೇಳಿ, ಅದು ಕೂಡ ಅದೇ ಎಲ್ಲ ಆಲ್ಮೋಸ್ಟ್ ಒಂದು 9 ಗಂಟೆ ಒಳಗಡೆ ಮುಗಿಸ್ದೆ. ಇದು ಅಂತರಪಟ ಸ್ವಲ್ಪ ದೊಡ್ಡದಾಗೇನೆ ಇದೆ. ಮಧ್ಯದಲ್ಲಿ ಒಟ್ಟು ಪಿಕ್ಚರ್ ಇದೆ ಈ ಥರ. ಆ್ಯಂಡ್ ಇದು ಸ್ಯಾಟಿನ್ ಬೇರೆ ಅಲ್ಲ, ಸಿಕ್ಕಾಪಟ್ಟೆ ಜಾರ್ತಾ ಇತ್ತು. ಹಿಡಿದು ಹೊಲಿಯೋ ಅಷ್ಟರಲ್ಲಿ ನನಗೆ ಬೆನ್ನೆಲ್ಲ ನೋವು ಬಂತು ಇವತ್ತು. ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ, ಬಟ್ ಮಾಡಲೇಬೇಕು, ಬಿಕಾಸ್ ಇವತ್ತೇ ಹೋಗ್ಬೇಕಿತ್ತು ವಿಡಿಯೋ. ಬಟ್ ಇದು ಆರ್ಡರ್ ತೊಗೊಂಡಿದ್ನಲ್ಲ, ಹಾಗಾಗಿ ಇದನ್ನು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಇದು ಹೀಗೆ ಕಾಣ್ತಿದೆ. ಮೇಲ್ಗಡೆ ಸೈಡ್ಸು ಎಲ್ಲನೂ 2 ಬಾರ್ಡರ್ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಟ್ಯಾಗ್ ಅಟ್ಯಾಚ್ ಮಾಡಿದ್ದೀನಿ ಈ ಥರ ಲೂಪ್ ಥರ, ಸೊ ದಟ್ ಇದು ಅಂತರಪಟ ಹಿಡ್ಕೊಳ್ತಾರಲ್ಲ, ದೇ ಡೋಂಟ್ ಹ್ಯಾವ್ ಟು ಹೋಲ್ಡ್ ದ ಬಟ್ಟೆ. ಇದನ್ನು ಹಿಂಗೆ ಹಿಡ್ಕೋಬೋದು, ಅಥವಾ ಇದನ್ನ ಹಿಂಗೆ ಫಿಂಗರ್ ಹಾಕೊಂಡ್ಬಿಟ್ರೆ ಈಸಿನೂ ಆಗುತ್ತೆ. ಗಟ್ಟಿ ಇದೆ ಇದು, ಕಿತ್ತು ಹೋಗಲ್ಲ. ಆ್ಯಂಡ್ ಹಿಂದ್ಗಡೆಗೆ ಪೂರ್ತಿ ಪ್ಲೇನ್ ಕಾಟನ್ ಬಟ್ಟೆ ಹಾಕಿದ್ದೀನಿ ಈ ಥರ. ಆ್ಯಂಡ್ ಒಂದು ಸ್ವಲ್ಪ ಅಗಲ ಬಾರ್ಡರ್ ಕೂಡ ಹಾಕಿದ್ದೀನಿ, ಸೊ ಪ್ಲೇನ್ ಅನ್ಸಲ್ಲ ಅಂತ ಹೇಳಿ. ಇದಿಷ್ಟು ವಿಷಯ. ಆ್ಯಂಡ್ ಈಗ ಎಡಿಟ್ ಮಾಡಬೇಕು, ಊಟ ಮಾಡಬೇಕೆಲ್ಲ ಮಾಡಬೇಕು, ಅದೆಲ್ಲ ಮುಗಿಸ್ತೀನಿ. ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ತುಂಬ ಲಾಂಗ್ ಆಯಿತು ಅಂತ ಅನ್ಸುತ್ತೆ, ಬಟ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ. ಛತ್ರಿ ಮತ್ತು ಅದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.